ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶಿರತೋ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕರ ನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು, ಚತುರ್ದಶಿ ತಿಥಿ, ಮೂಲ ನಕ್ಷತ್ರ ಈ ದಿವಸ. ಈ ದಿವಸ ಬುಧವಾರವಾಗಿದೆ. ಈ ವಾರದಲ್ಲಿ ಬುಧವಾರದಲ್ಲಿ ಮಲ್ಲಿಗೆ ಹೂಗಳನ್ನು ವಿಷ್ಣುವಿನ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಶಾಸ್ತ್ರಗಳಲ್ಲಿ ಸೂಚಿಸುತ್ತೆ. ಸುಗಂಧಭರಿತವಾದ ಪುಷ್ಪಗಳನ್ನು ಸಮರ್ಪಣೆ ಮಾಡಬೇಕು ಅಂತ. ಮಲ್ಲಿಗೆ ತುಂಬ ಪರಿಮಳಯುಕ್ತವಾದ ಪುಷ್ಪ, ಹೀಗಾಗಿ ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ ಅಂತ ಬರುತ್ತೆ. ಆ ಪುಷ್ಪ ಸೇವೆ ಮಾಡುವ ಸಂದರ್ಭದಲ್ಲಿ ಎಲ್ಲ ಪುಷ್ಪಗಳನ್ನು ಸಮರ್ಪಣೆ ಮಾಡಬೇಕು. ಅಲ್ಲಿ ಸೇವಂತಿಕ ಇದೆ, ಸುಗಂಧರಾಜ, ಎಲ್ಲ ಬಗೆಯ ಪುಷ್ಪಗಳಿದೆ. ಮಲ್ಲಿಕಾ ಪುಷ್ಪ ಅತ್ಯಂತ ಪರಿಮಳದ್ದು ಅಂತ ಹೇಳಿ ಆ ದುಂಡು ಮಲ್ಲಿಗೆಯನ್ನು ಹಾರ ಮಾಡಿ ಹಾಕಿ ಅದನ್ನು ಸಮರ್ಪಣೆ ಮಾಡಿದ್ರೆ ತುಂಬ ಅದು ಅವನಿಗೆ ಪ್ರಿಯವಾಗುತ್ತೆ ಅಂತಕ್ಕಂಥದ್ದು. ಅಥವಾ ವಿಷ್ಣುವಿಗೆ ಮತ್ತೊಂದು ಪತ್ರೆಯನ್ನು ನೋಡಿದ್ರೆ ತುಳಸಿ ಪತ್ರೆ, ಅದು ತುಂಬ ಪ್ರಿಯ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಷ್ಟೇ ಅಲ್ಲ, ವಿಷ್ಣುವಿಗೆ ಬಿಲ್ವಾರ್ಚನೆಯಿಂದಲೂ ಅರ್ಚನೆ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ ಅಂತ ನಾವು ಮಾರ್ಕಂಡೇಯ ಪುರಾಣದಲ್ಲಿ ಕಾಣ್ತೀವಿ. ಅಲ್ಲಿ ವಿಷ್ಣುವಿಗೆ ಈ ಬಿಲ್ವಾರ್ಚನೆ, ತುಳಸಿ ಅರ್ಚನೆ ಎರಡೂ ಶ್ರೇಷ್ಠ. ಹೇಗೆ ಶಿವನಿಗೆ ಬಿಲ್ವಾರ್ಚನೆಯೋ ಹಾಗೆ ವಿಷ್ಣುವಿಗೂ ಬಿಲ್ವಾರ್ಚನೆ ಮಾಡಬೇಕು, ಅದು ತುಂಬ ಪ್ರಿಯ ಅಂತ ಹೇಳಿದೆ. ಹೀಗಾಗಿ ಎರಡೂ ರೀತಿಯ ಪುಷ್ಪ ಪತ್ರ ಸಮರ್ಪಣೆ ಮಾಡೋದರಿಂದ ವಿಷ್ಣುವಿನ ಮನಸ್ಸು, ಅವನ ನಮ್ಮ ಹೃದಯದಲ್ಲಿ ವಿಷ್ಣು ಬಂದು ನೆಲೆಸ್ತಾನೆ. ಅವನ ಹೃದಯದಲ್ಲಿ ನಾವು ನೆಲೆಸಬೇಕು. ಅದು ಮನಸ್ಸಿನ ನಮ್ಮ ತೊಳೆದಾಟ ಇರ್ತದೆ ಬಹಳ. ನಾವು ಹೋಗಿ ನೆಲೆಸೋದು ನಾವು ಅಂದುಕೊಳ್ಳೋದು ಕಷ್ಟ. ಆತನ ಪ್ರಾರ್ಥನೆ ಮಾಡಬೇಕು, ನೀನೇ ಬಂದು ಬಿಡಯ್ಯ ನನ್ನ ಮನೆಗೆ ಅಂತ, ನನ್ನ ಹೃದಯ ಧಾಮಕ್ಕೆ ನೀನೇ ಬಂದು ನೆಲೆಸು ಸ್ಥಿರವಾಗಿ ಅಂತ ಪ್ರಾರ್ಥನೆ ಮಾಡಬೇಕು. ವಿಷ್ಣು ನೋಡಿ, ಆತ ಅಲಂಕಾರ ಪ್ರಿಯ. ಹೀಗಾಗಿ ಚೆನ್ನಾಗಿ ಅಲಂಕಾರ ಮಾಡಿ ಒಂದು ಮಹಾ ಮಂಗಳಾರತಿ ಮಾಡಿಬಿಟ್ರೆ ವಿಷ್ಣು ಸಂಪ್ರೀತನಾಗಿ ವರ ಕೊಟ್ಬಿಡ್ತಾನೆ ಅಂತ. ಹಾಗಾಗಿನೇ ತಾನೇ ತಿರುಪತಿಯಲ್ಲಿ ನಾವು ಪ್ರತಿ ದಿವಸವೂ 365 ದಿವಸವೂ ಒಂದಲ್ಲ ಒಂದು ಉತ್ಸವ ನೆರವೇರುತ್ತೆ. ಯಾಕೆಂದರೆ ಪರಮಾತ್ಮನ ಪ್ರೀತಿಗೊಳಿಸಲಿಕ್ಕೆ, ನಮ್ಮ ಪ್ರೀತಿಯನ್ನು ಅವನಿಗೆ ತೋರಿಸ್ತಕ್ಕಂಥದ್ದು, ಅವನು ಚೆನ್ನಾಗಿರಬೇಕು ಅಂತ ಹೇಳಿ ಅವನು ನಗುನಗ್ತಾ ಇದ್ದರೆ ಬಂದ ಭಕ್ತರನ್ನು ಹರಿಸ್ತಾನೆ ಅಂತ. ಹಾಗಾಗಿ ಅಲ್ಲಿ ಪ್ರತಿ ದಿವಸ ಒಂದಲ್ಲ ಒಂದು ಉತ್ಸವ, 1-2 ಉತ್ಸವ ಇದ್ದೇ ಇರುತ್ತೆ. ಹೀಗೆ ಅವನಿಗೆ ಉತ್ಸವಾದಿಗಳನ್ನ ನಾವು ಯಾವ ಕ್ಷೇತ್ರದಲ್ಲಿದ್ದೀವೋ ನಮ್ಮ ಮನೆಯಲ್ಲಿದ್ದ ಮಟ್ಟಿಗೆ ಅಷ್ಟೇ ಸಾಕಾಗುತ್ತೆ. ಒಂದು ನಾನು ಆಗಲೇ ಹೇಳಿದಾಗ ಒಂದು ಮಲ್ಲಿಕಾ ಪುಷ್ಪ ಒಂದು ಅರ್ಚನೆ ಮಾಡಿದ್ರು ವಿಷ್ಣುವಿನ ಕೃಪೆಯಾಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.